ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮದ ಬಗ್ಗೆ ವಿರೋಧ ಪಕ್ಷದ ಆಯ್ತು, ಅದ್ರಲ್ಲಿ ಬರ್ತಾ ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ. ಈಗ ಅವ್ರಿಗೆ ಮಾತಾಡಿ, ಈಗ ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಇರ್ರಿ, ಮಾತಾಡೋರಿ. ನಮ್ಮ ಎಲ್ಲರಿಗೆ ಅವಕಾಶ ಇದೆ, ಎಲ್ಲರಿಗೆ ಅವಕಾಶ ಇದೆ. ಮಾತಾಡಿದ್ರಿ, ನಾವು ಮಾತಾಡಕ್ಕೆ ಬಿಡಲ್ಲ. ಅಧ್ಯಕ್ಷರು ಬಿಡಿ, ಪ್ರತಿನಿಧಿ ಅವರು ಸನ್ಮಾನ್ಯ ಅಧ್ಯಕ್ಷ, ಅವ್ರು ಕೇಳೋ ಹಕ್ಕಿದೆ, ಅವ್ರಿಗೆ ಸಿಕ್ಕದೆ ಕೂತ್ಕೊಳ್ಳಿ. ಮೊದಲೆಲ್ಲ ಮಾತಾಡ, ಎಲ್ಲರಿಗೂ ಹೆಸರು ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿಕ್ಕಿದೆ, ಎಲ್ಲರಿಗೂ ಕೂಡ ಮಾತಾಡೋ ಅವಕಾಶ ಇದೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಕೂತ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ಆಯ್ತು, ಕೂತ್ಕೊಳ್ಳಿ. ಬೊಬ್ಬೆ ಹಾಕಿದ್ರೆ ನಾನು ಕೇಳ್ತದೆ, ಏನು ಸುಖ ಇಲ್ಲ, ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಮುಗಿಸುವ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣದ ಬಗ್ಗೆ ನಿನ್ನೆಯಿಂದ ಇವತ್ತಿನ ತನಕ ಚರ್ಚೆಯನ್ನ ನಾವು ಆಲಿಸಿದ್ದೀವಿ. ನಾನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಅಧ್ಯಕ್ಷನಾಗಿ ಮಹತ್ತರವಾದಂಥ ಕೆಲವೊಂದು ವಿಚಾರಗಳನ್ನ ಈ ಸದನದ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ. ಪ್ರಮುಖವಾದಂಥ ಅಂಶ, ಈ ಏನು ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಒಬ್ಬ ದಲಿತ ನೌಕರನ ಆತ್ಮಹತ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಈ ಎಲ್ಲವನ್ನು ಕೂಡ ನಾವು ಉಗ್ರವಾಗಿ ಖಂಡಿಸ್ತೇನೆ ನಾನು. ಯಾಕೆಂದ್ರೆ ಇಷ್ಟೊತ್ತು ಮಾತಾಡಿದಾಗ ಪ್ರತಿಯೊಬ್ಬ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ತಮ್ಮದೇ ಆದಂತ ವ್ಯಾಖ್ಯಾನವನ್ನ ಮಾಡ್ತಾ ದಲಿತರ ಪರವಾದಂತ ಕಾಳಜಿಯನ್ನ ಬಹಳಷ್ಟು ರೀತಿಯಲ್ಲಿ ಹೊರಹೊಮ್ಮಿಸಿದ್ದಾರೆ. ನಾನು ಅತ್ಯಂತ ಕಳಕಳಿಯಿಂದ ಅವರೆಲ್ಲರನ್ನು ಅಭಿನಂದಿಸ್ತೀನಿ. ಅದೇ ರೀತಿ ಇವತ್ತು ಮಹರ್ಷಿ ವಾಲ್ಮೀಕಿ ನಿಗಮದ ಅಕ್ರಮಗಳನ್ನ ಅವರೇ ಹೇಳ್ಬಿಟ್ಟಿದ್ದಾರೆ ಪೂರ್ತಿ, ಪುನಃ ನಾನು ಉಲ್ಲೇಖ ಮಾಡಕ್ಕೆ ಅವಕಾಶವೇ ಇಲ್ಲ. ಇವರ ಲೆಕ್ಕದಲ್ಲಿ ವಾಲ್ಮೀಕಿ ಜನಾಂಗ ಮಾತ್ರ ದಲಿತರ, ಬೋವಿಗಳು ದಲಿತರಲ್ವಾ, ಲಂಬಾಡಿಗಳು ದಲಿತರಲ್ವಾ, ಅಂಬೇಡ್ಕರ್ ನಿಗಮದಲ್ಲಿ ಬರ್ತಕ್ಕಂಥ ಛಲವಾದಿಗಳು ದಲಿತರಲ್ವಾ, ಜಗಜೀವನ್ ರಾಮ್ ಅಭಿವೃದ್ಧಿ ನಿಗಮದಲ್ಲಿ ಬರ್ತಿರ್ತಕ್ಕಂಥ ನಮ್ಮ ಮಾದಿಗ ಸಮುದಾಯದವರು ಇದರಲ್ಲಿ ದಲಿತರಲ್ವಾ. ನಾನು ಈಗ ನಿಮ್ಗೆ ಮುಂದೆ ಹೇಳಲಿಕ್ಕೆ ಬರ್ತಾ ಇರತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ, ದಯಮಾಡಿ ದಾಖಲೆ ತೆಗೆದು ಆರ್ಥಿಕ ಇಲಾಖೆಯಲ್ಲಿ ತೆಗೆದು ನೋಡ್ಲಿ. 2021, 22, 22, 23 ಈ 21, 20, 21ರಿಂದ ಬಂದಂತ ಈ ನಿಗಮಗಳ ವಿಚಾರಗಳನ್ನ ಸ್ವಲ್ಪ ಬೆಳಕು ಚೆಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಬೇಡ್ಕೋತೀನಿ. ಯಾಕೆ ಅಂತಂದ್ರೆ ಇದು ಒಂದು ನಿಗಮದಲ್ಲಿ ನಡೆದಿಲ್ಲ. ಈಗ ಅಕ್ರಮಗಳು ಈ ಎಲ್ಲ ನಿಗಮಗಳಲ್ಲೂ ಅಕ್ರಮ ನಡೆದಿದೆ. ನನ್ನ ಸಮಿತಿಯಲ್ಲಿ ತನಿಖೆ ಮಾಡಿದಾಗ ಸಿಕ್ಕಿರ್ತಕ್ಕಂಥ ಅಂಶ ಅಲ್ಲೂ ಇರ್ತಾರೆ. ನನ್ನ ಸಹೋದ್ಯೋಗಿಗಳು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾರೆ, ಅವರ ಜೊತೆಯಲ್ಲಿ ಇರ್ತಕ್ಕಂಥ ಇಲ್ಲೂ ಇದ್ದಾರೆ ನಮ್ಮ ಸದಸ್ಯರುಗಳು. ನಾವು ಇದನ್ನೆಲ್ಲ ಅಭ್ಯಾಸ ಮಾಡಿದ್ದೀವಿ. ಎಲ್ಲ ಕಡೆನೂ ಇದೇ ರೀತಿ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾಯಿಸಿ ಪಾಸ್ಬುಕ್ ಮಾತ್ರ ಇಲ್ಲಿ ಆರ್ಥಿಕ ಇಲಾಖೆಗೆ ತೋರಿಸ್ತಾ ಆ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಿಗಮಗಳಲ್ಲೂ ಕಂಡಿದೆ. ಅದು ಹೆಚ್ಚಾಗಿ ಪ್ರಾರಂಭ ಆಗಿದೆ 20, 21, 22, 23 ಈ ದಾಖಲೆ ನಾವು ಪರಿಶೀಲನೆ ಮಾಡಿದಾಗ ಸ್ವಲ್ಪ ಇರಿ ಸ್ವಾಮಿ, ನಾವು ಮಾತಾಡ್ತೀವಿ ರೀ, ಮಾಡಿ ಅಂತ ಹೇಳ್ತಿಲ್ಲ, ನಾವು ಮಾತಾಡಕ್ ಬಿಡಿ. ನಾವೇನ್ ನಿಮ್ ಬಗ್ಗೆ ಮಾತಾಡ್ಲಿಲ್ಲ. ಜನ ಗೆಲ್ಸೋರು ತನಿಖೆ ಮಾಡಿ ಸಿಒಡಿಗೆ ಸಿಬಿಐ ಕೊಟ್ಟು ಸ್ವಲ್ಪ ಅದೇನೋ ಮಾತಾಡ ಅಂತ ಹೇಳಿರೋರು. ಆಯ್ತಾಯ್ತು ಸನ್ಮಾನ್ಯ ಅಧ್ಯಕ್ಷ, ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಬೋವಿ ಅಭಿವೃದ್ಧಿ ನಿಗಮದ ಹಗರಣವನ್ನ ಅಂದಿನ ಬಿಜೆಪಿ ಶಾಸಕರಾಗಿದ್ದಂತ ಗೂಳಿಹಟ್ಟಿ ಶೇಖರ್ ಇದೇ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದಾಗ ಸ್ವಲ್ಪ ಇರ್ತೀರಾ ನೀವ್ಯಾಕೆ ಮನೆ ಸಭಾಧ್ಯಕ್ಷ ಸದನದಲ್ಲಿ ಇಲ್ದಲೇ ಇರುವಂತ ಉತ್ತರ ಕೊಟ್ಟರೆ ಇಲ್ಲಿ ಉತ್ತರ ಕೊಟ್ರೆ ಅಂತ ಹೇಳ್ತಾ ಇದ್ದೀನಿ. ಅವ್ರೇನಿಲ್ಲ ಡಿಸ್ಕಷನ್ ಬರ್ತಾರಾ? ಅರಗೈದು ಜನ ಸಾಹೇಬ್ರೆ, ನಾನು ಯಾವುದೋ ದುರುದ್ದೇಶದಿಂದ ಮಾತಾಡ್ತಿಲ್ಲ. ಆ ವರ್ಗದ
ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು 1000 ಸತಿ ದಲಿತ ದಲಿತ ಅಂದಿದ್ರಿ. ಈಟಿ ತಗೊಂಡು ಚುಚ್ಚದಂಗ ಆಗ್ತಿದೆ ನನ್ಗೆ. ನಮ್ಗೊಂಚೂರು ಗೌರವ ಇಲ್ವಾ? ಪರಿಷ್ಠ ಜಾತಿ ಅಂತ ಹೇಳಕ್ಕಾಗಲ್ವಾ ನಿಮ್ಗೆ? ಪರಿಷ್ಠ ವರ್ಗ ಅಂತ ಹೇಳಕ್ಕಾಗಲ್ವಾ? ಏನಂತ ತಿಳ್ಕೊಂಡಿದ್ರಿ ನಮ್ಮನ್ನ ನೀವು? ಅವಮಾನ ಮಾಡಕ್ಕೆ ಇತಿಮಿತಿ ಇಲ್ವಾ? ನಾವು ಏನ್ ಪಾಪ ಮಾಡಿದ್ರಿ ನಿಮ್ ಮುಂದೆ? ನೀವಾದ್ರೂ ಇನ್ ಮುಂದೆ ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರಂತ ಕಾಣಿ. ಸಂವಿಧಾನದಲ್ಲಿ ನಮಗೂ ಹಕ್ಕುಗಳಿದ್ದಾವೆ. ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಉಗ್ರವಾದ ಪದದಲ್ಲಿ. ಅಲ್ಲ ಸರ್, ಆ ಕಾಳಜಿಯಿಂದನೇ ಮಾತಾಡಿದ್ದು ನಾವು. ಆ ಕಾಳಜಿಯಿಂದನೇ ಮಾತಾಡಿದ್ದು. ಏನ್ ಹೆಸರಿನಲ್ಲಿ ಸಂಬೋಧನೆ ಮಾಡಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಸನ್ಮಾನ್ಯ ಅಧ್ಯಕ್ಷ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ಬರ್ಬೇಕು ನೋಡಿ.